अस्सलामुअलैकुम रहमतुल्लाहि वबरकातुहू। मालूम ना कौन तुम्हारा भाई छनना प्री प्री चुस्सोदल्ली पकड़ोगल्ली जब भी आता स्थान हमारा कर्नाटक के बस्ता। ನಮಸ್ಕಾರ ಬೆಂಗಳೂರು. ನಮಸ್ತೆ ವಸೀಂ ಭಾಯ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನನ್ನ ಜೊತೆ ಇವತ್ತು ಸಿನಿಮಾ ಆಕ್ಟರ್ ಜೊತೆಗೆ ಬಿಸ್ನೆಸ್ ಮ್ಯಾನ್, ಡ್ಯಾನ್ಸ್ ಮಾಸ್ಟರ್ ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಕರೆಕ್ಟಾಗಿ ವೀಕ್ಷಕರು ಹೇಳಿ, ನೀವು ಡ್ಯಾನ್ಸರಾ, ಬಿಸ್ನೆಸ್ ಮ್ಯಾನ ಅಥವಾ ಆ್ಯಕ್ಟರಾ? ಸರ್ ನಾನು ಮೂರೂ ಡ್ಯಾನ್ಸರೂ, ಬಿಸ್ನೆಸ್ ಮ್ಯಾನೂ, ಆ್ಯಕ್ಟರೂ. ಹೆಂಗೆ ಸರ್ ಮೂರು ನೀವು ಮ್ಯಾನೇಜ್ ಮಾಡ್ತೀರಾ? ಯಾಕೆ ಇರೋದು 24 ಅವರ್ಸು ಬಿಸ್ನೆಸ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಮತ್ತು ಇನ್ನು ಆ್ಯಕ್ಟಿಂಗ್ ಮಾಡಬೇಕು. ಹೆಂಗೆ ಅದು ಸರ್? ಕೆಲಸ ಅಂದರೆ ನಮ್ಮದು ಒಂದು ಕೆಲಸ. ಬೆಳಗ್ಗೆ ಬರ್ತೀನಿ, ಒಂದು ಗಾಡಿ ಸಿಕ್ಕರೆ ಒಂದು ಗಾಡಿ ಹಾಕ್ಕೊಂಡು ಆಮೇಲೆ ಇದು ಬೇರೆ ಬೇರೆ ನೋಡ್ತೀನಿ. ಯಾರು ಕರ್ತಾರೆ, ಪರ್ಮಿಷನ್ಗೆ ಕರ್ತಾರೆ, ಡ್ಯಾನ್ಸ್ಗೆ ಕರ್ತಾರೆ, ಯಾರೋ ಒಂದು ಬರ್ತಾರೆ ಆ್ಯಕ್ಟಿಂಗ್ ಮಾಡೋ ಅಂತ ಆ ಥರ. ಸರ್ ಡ್ಯಾನ್ಸು ಯಾವ ಟೈಮಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ? ಅಥವಾ ನೀವು ಡ್ಯಾನ್ಸ್ ಮಾಸ್ಟ್ರಾ ಅಥವಾ ನೀವು ಬರೀ ಡ್ಯಾನ್ಸನ್ನು? ಡ್ಯಾನ್ಸ್ ಅಂದರೆ ನಾನು ಅಷ್ಟು ಡ್ಯಾನ್ಸ್ ಮಾಡಲ್ಲ ಸರ್, ಸ್ಟಾಪ್ ಮಾಡಿಸ್ತೀನಿ ಅಷ್ಟೇ. ಹಾಂ. ಸೊ ನೀವು ಒಂದು ಏನಾದರೂ ಡ್ಯಾನ್ಸ್ ಕ್ಲಾಸಸ್ ಇದೆಯಾ? ಹೇಗೆ? ಒಂದು ಏನಿಲ್ಲ, ನೀವು ಹೋಗ್ತಾ ಇದ್ದಿದ್ದು, ಆಮೇಲೆ ಕುರ್ಮಂಗ್ಲ ಪಾರ್ಟಿಗಳು ಎಲ್ಲ ಆಗ್ತಾ ಇದ್ದೀನಿ ನಾನು ಆಗ್ತಾ ಇಲ್ಲ. ನೀವು ಡ್ಯಾನ್ಸ್ ಎಲ್ಲೆಲ್ಲಿ ಸ್ಟೇಜ್ ಶೋ ಕೊಟ್ಟಿದ್ದೀರಾ? ಡ್ಯಾನ್ಸನ್ನು ಅದು ಡ್ಯಾನ್ಸನ್ನು ಎಲ್ಲೆಲ್ಲಿ ನೀವು ಶೋ ಕೊಟ್ಟಿದ್ದೀರಾ? ಸರ್ ಯಾವ್ದು ಬರ್ಡೇ ಫಂಕ್ಷನ್, ಮದುವೆ ಫಂಕ್ಷನ್, ಯಾರು ಕರೀತಾರೆ ಓಕೆ ಅದಕ್ಕೆ. ಓಕೆ, ನಿಮಗೆ ಇವಾಗ ಯಾವ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಇದುವರೆಗೂ ಬಂದಿದೆ? ಜಸ್ಟಿಸ್ ಮೂವಿ ಅಂತ ಸರ್. ಹಾಂ, ಜಸ್ಟಿಸ್ ಭೀಮಾನಿಲಿ ನೀವು ಚಾನ್ಸ್ ಬಂದು ನಿಮಗೆ, ನೀವು ಜಸ್ಟಿಸ್ನಲ್ಲಿ ಇದೆಯೋ ಅದಕ್ಕೆ ಸ್ವಲ್ಪ ಟೈಮ್ ಶೆಡ್ಯೂಲ್ ಇದಾಗಿ ನೀವು ಜಸ್ಟಿಸನ್ನು ಆಯ್ಕೆ ಮಾಡಿ. ಜಸ್ಟಿಸ್ ಮೂವಿ. ಸೊ ಓಕೆ ಸರ್, ಯಾರ ಜೊತೆಗೆ ನೀವು ಆ್ಯಕ್ಟಿಂಗ್ ಮಾಡಿದ್ದೀರಾ ಈಗ? ಸರ್ ಇದು ಹೊಸ ಹೀರೋ ಅವರು, ಸಾಹಿಲ್ ಖಾನ್ ಅಂತ. ಓಕೆ, ಅವ್ರ ಜೊತೆ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ, ಮಿಲಿಯನ್ ರಂಗ್ ಕೊಟ್ಟ ಅವರು. ಹಾಂ. ಸೊ ಸದ್ಯ ಈಗ ನಿಮಗೆ ಎಷ್ಟು ಸಿನಿಮಾದಲ್ಲಿ ನಿಮಗೆ ಆಫರ್ ಇದೆ ಈಗ? ಸರ್ ನೆಕ್ಸ್ಟು ದುನಿಯಾ ವಿಜಯ್ ಸರ್ ನೋಡೋಣ ಹೇಳಿದ್ದೀನಿ, ಜಾಗಣಾಗೆ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಸಲಗಾಟು ಏನೋ ಕರೀತಾ ಅಂತ. ಓಕೆ. ಸೊ ಏನು ಬಿಸ್ನೆಸ್ ಮಾಡ್ತೀರಾ ನೀವು? ಸರ್ ಕಾರ್ ಎಕ್ಸಸರೀಸ್. ಸರಿ ಸರ್, ಹೊಸ ಕಾರ್ಗಳು ಬಂದರೆ ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿ ಕಾರ್ ಎಲ್ಲ ರೆಸಿ ರೋಡ್ನಲ್ಲಿ ಫುಲ್ ಫೇಮಸ್. ಸೊ ಎಲ್ಲ ರೀಸನೇಬಲ್ ರೇಟು? ಹೋಲ್ಸೇಲ್ ರೇಟಾ ಅಥವಾ ಹೇಗೆ ರಿಟೇಲ್? ಸರ್ ರೀಸನಬಲ್ ರೇಟೇನೆ. ರಿಟೇಲ್ ನಿಮ್ಮ ಹತ್ರ? ಸರ್ ಏನು ಸರ್, ನಾನು ನಿಮ್ಮ ತುಂಬ ದಿನದಿಂದ ಅಬ್ಸರ್ವ್ ಮಾಡಿದ್ದೀನಿ, ಸಖತ್ ಆ್ಯಕ್ಟಿವ್ ಆಗಿರ್ತೀರಾ. ಏನು ಜ್ಯೂಸ್ ತಗೋತೀರಾ ಅಥವಾ ಏನಾದರೂ ಫುಡ್ ತಗೋತೀರಾ? ಹಿಂಗೆ ಸರ್ ಅದು ನಿಮ್ಮನ್ನು ನೋಡಿ ನಾನು ಕೂಡ ಇನ್ಸ್ಪಿರೇಷನ್ ಆಗಿದ್ದೀನಿ. ತುಂಬ ಆ್ಯಕ್ಟಿವ್ ಆಗಿರ್ತೀರಾ. ಹಿಂಗೆ ಸರ್ ಅದು? ಸರ್ ಏನು ಜಾಸ್ತಿ ನಾನು ತಿನ್ನಲ್ಲ, ಸಿಂಪಲ್ ಆಗಿ ತಿಂತೀನಿ ಅಷ್ಟೇ. ಇಲ್ಲ, ನೀವು ನೋಡಿದ್ರೆ ಇವಾಗ ನೀವು ಬಿಸ್ನೆಸ್ ಮಾಡೋ ಟೈಮಲ್ಲಿ ಆ್ಯಕ್ಟಿವ್ ಆಗಿ ನೀವು ವರ್ಕ್ ಮಾಡ್ತಾ ಇರ್ತೀರಾ, ಹೋಗೋದು ಬರೋದು, ವಾಕಿಂಗ್ ಮಾಡ್ತಾ ಇರ್ತೀರಾ, ಟಕ ಮಾತಾಡ್ತೀರಾ. ಹಿಂಗೆ ಸರ್ ಅದು ರಿಯಲ್ ಲೈಫಲ್ಲಿ? ನಿಮಗೆ ಗೊತ್ತಿಲ್ಲ ಸರ್, ಇದು ನಿಮಗೆ ಏನು ಮಾತಾಡ್ತಾರೆ, ಅದು ಗಾಡ್ ಗಿಫ್ಟ್, ಅದು ಆ್ಯಕ್ಟಿವ್ನೆಸ್ ಅದು. ಹಾಂ. ಸೊ ನಿಮ್ಮ ಫೇವ್ರೆಟ್ ಡ್ಯಾನ್ಸರು ಮೈಕಲ್ ಜಾಕ್ಸನ್ ಅನಿಸುತ್ತೆ, ನಿಜನಾ? ಮೈಕಲ್ ಜಾಕ್ಸನ್ ಸ್ವಲ್ಪ ಹಿಪ್ ಹಾಪ್ ಡ್ಯಾನ್ಸರು. ಹಾಂ. ಸೊ ಯಾವಾಗದು ನೀವು ಶೂಟಿಂಗ್ ಒಂದು ಡ್ರೆಸ್ಸಲ್ಲೇ ಇರ್ತೀರಾ? ಹಿಂಗೆ ಸರ್ ಅದು ಸ್ಟೈಲ್ ಸರ್ ಇದು? ಹಾಂ, ಸ್ಟೈಲು ಸ್ವಲ್ಪ ಬೇರೆಯವ್ರಿಗಿಂತ ನಾವು ವಿಭಿನ್ನ ಕಾಣಿಸ್ಕೋಬೇಕು ಅಂತ ಹೇಳಿ. ಹಾಂ. ಓಕೆ, ಇನ್ನು ನಿಮ್ಮನ್ನು ಜೂನಿಯರ್ ಮೈಕಲ್ ಜಾಕ್ಸನ್ ಅಂತ ನಾವು ಕರಿಬೋದಾ? ಹಾಂ. ಓಕೆ ಸರ್, ಇನ್ನು ನಿಮ್ಮ ಫೇವ್ರೆಟ್ ಹೀರೋ ಯಾರು ಸರ್ ಕನ್ನಡದಲ್ಲಿ? ಸರ್ ದುನಿಯಾ ವಿಜಯ್. ದುನಿಯಾ ವಿಜಯ್ ಎಲ್ಲ ಸಿನಿಮಾ ನೋಡಿದ್ದೀರಾ? ಹಾಂ. ಯಾವ ಸಿನಿಮಾ ತುಂಬ ಇಷ್ಟ ಅವ್ರಿಗೆ? ಭೀಮಾ ಇತ್ತೀಚೆಗೆ ಬಂತಲ್ಲ ಅದು. ಸೊ ಏನಕ್ಕೆ ಇಷ್ಟ ಆಗ್ತದೆ ನಿಮಗೆ ಅವರು? ಅದು ಏನನ್ನ ಪ್ರೀತಿ, ಅವ್ರ ಡೈಲಾಗು ಅವ್ರು ಮತ್ತು ಅವ್ರ ಶೂಟಿಂಗ್ ಟೈಮಲ್ಲಿ ನಮ್ಮನ್ನೆಲ್ಲರೂ ನಮ್ಮ ಫ್ರೆಂಡ್ಸ್ ಥರ ಮಾತಾಡ್ತಾರೆ ಅದಕ್ಕೆ. ಓಕೆ. ಸೊ ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು? ಸರ್ ಹೀರೋಯಿನ್ ಕನ್ನಡದಲ್ಲಿ ಇಲ್ಲ, ಹಿಂದಿನಲ್ಲಿ ಇದೆ ಸರ್. ಹಾಂ, ಯಾರು? ಹಿಂದಿನಲ್ಲಿ ನಿಮಗೆ ಕಟ್ರೀನಾ ಕೈಫ್. ಯಾಕೆ ಸರ್ ತುಂಬ ಇಷ್ಟ ಆಗ್ತಾರೆ? ಅದಕ್ಕೆ. ಸೊ ನಿಮಗೊಂದು 2 ಆಪ್ಷನ್ಸ್ ಕೊಡ್ತೇನೆ, ನೀವು ಸೆಲೆಕ್ಟ್ ಮಾಡಿ. ಲವ್ ಮತ್ತು ಮನಿ, ಈ ಎರಡರಲ್ಲಿ ನೀವು ಯಾವುದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀರಾ? ಸರ್ ಮನಿ ಬೇಕು ಸರ್. ಹಾಂ. ಯಾಕೆ ಸರ್? ಮನಿ ಇದ್ರೇ ಎಲ್ಲ ಜೀವ. ಹಾಂ. ಬರೀ ಲವ್ ಇದ್ರೇ ಏನಾಗಲ್ಲ. ಹಾಂ. ಮನಿ ಇದ್ರೇ ನಿಮಗೆ ಜೀವ ಅಷ್ಟೇ. ಹಾಂ. ಸರ್ ನಿಮಗೆ ಎಷ್ಟು ಜನ ಹುಡುಗಿ ಪ್ರಪೋಸ್ ಮಾಡಿದ್ದಾರೆ? ಸರ್ ಆ ಥರ ನಾನು ನೋಡಿಲ್ಲ. ಬೇರೆಯವರು ಎಲ್ಲ ನೋಡ್ತಾರೆ, ಅವ್ರು ಏನು ನೋಡ್ತಾರೆ ನಿಮಗೆ ಅಷ್ಟು ಅರ್ಥ ಆಗ್ತಾ ಇಲ್ಲ. ನಾನು ಆ ಥರ ಲವ್ ಸ್ಟೋರಿ ಬಿಡೋ ಸ್ಟೋರಿ ಏನು ಮಾಡಿಲ್ಲ ನಾನು. ನಮ್ಮ ಶೋಕಿ ನಮ್ಮ ಸಿಂಗಲ್ ಒನ್ ಮ್ಯಾನ್ ಶೋ, ಒನ್ ಮ್ಯಾನ್ ಆರ್ಮಿ. ಹಾಂ, ಅಷ್ಟೇ. ಸರ್ ನಿಮ್ಮ ಹಾಬೀಸ್ ಏನು? ಈಗ ಬಿಸ್ನೆಸ್ ಆಯಿತು, ಡ್ಯಾನ್ಸ್ ಆಯಿತು, ಆ್ಯಕ್ಟಿಂಗ್ ಆಯಿತು, ಇದನ್ನ ಬಿಟ್ಟು ಬೇರೆ ಏನು? ಹೆಂಗೆ ನೀವು ಟ್ರಾವೆಲ್ ಮಾಡ್ತೀರಾ ಅಥವಾ ಹೇಗೆ? ನಿಮ್ಮ ಹಾಬೀಸ್ ಏನು ಸರ್? ಹಾಬೀಸ್ ಅಂದರೆ ಈಗ ಖುಷಿಯಾಗಿ ನಾವು ಟ್ರಾವೆಲ್ ಹೋಗ್ತೀವಿ, ಫ್ರೀ ಟೈಮಲ್ಲಿ ಬಿಸ್ನೆಸ್ ಆಯಿತು, ಆ್ಯಕ್ಟಿಂಗ್ ಆಯಿತು ಮತ್ತು ಡ್ಯಾನ್ಸ್ ಆಯಿತು, ಇದನ್ನ ಬಿಟ್ಟು ನಿಮ್ಮ ಬೇರೆ ಹಾಬೀಸ್ಗಳು, ಈಗ ನಾವು ಸ್ವಿಮ್ಮಿಂಗ್ ಮಾಡೋದು ಅಥವಾ ಟ್ರಾವೆಲ್ ಮಾಡೋದು ಆ ಥರ ಏನಿದೆಯಾ ನಿಮ್ಮ ಹತ್ರ? ಅದು ಸ್ವಿಮ್ಮಿಂಗ್ ಅಷ್ಟೇ. ಹಾಂ. ಜಿಮ್ಗೆ ಹೋಗೋಣ ಅಂತ ಹೇಳಿ ನೋಡೋಣ. ಹಾಂ. ಸರ್ ಈಗ 25 ಮುಗಿತಾ ಇದೆ, 26 ಬರ್ತಾ ಇದೆ. ನಿಮ್ಮ ರೆಸಲ್ಯೂಷನ್ ಏನೇನಿದೆ ಹೊಸ ವರ್ಷಕ್ಕೆ? ನಾನು ಈಗ ಈ ಸಿನಿಮಾದಲ್ಲಿ ಸಿನಿಮಾ ಮಾಡಬೇಕು, ಈ ಸಿನಿಮಾದಲ್ಲಿ ನಾನು ಡ್ಯಾನ್ಸ್ ಮಾಡಬೇಕು ಅಥವಾ ನಾವು ಹೀಗೇನಾದ್ರು ನಿಮ್ಮದು ರೆಸಲ್ಯೂಷನ್ ಇದೆಯಾ? ಇದೆ ಸರ್, ನೋಡೋಣ.
ಹಾಂ ದೇವ್ರು ಏನು ಮಾಡೋಣ ಫಿಲ್ಮಲ್ಲಿ ಐಡಿಯಾ ಇದೆ. ಹಾ. ಏನಾದ್ರು ಚಾನ್ಸ್ ಕೊಟ್ಟರೆ ಹಾ. 100% ಮಾಡ್ತೀನಿ. ಸರ್ ನೀವು ರ್ಯಾಪ್ ರ್ಯಾಪ್ ಏನಾದರೂ ಸಾಂಗ್ ಆಪ್ಷನ್ ಬಂದರೆ ನಿಮಗೆ ಹೋಗ್ತೀರಾ? ರ್ಯಾಪ್ ಸಾಂಗ್ ರ್ಯಾಪ್ದು ನಾನು ಹೋಗಲ್ಲ ಸರ್. ಕಾಮಿಡಿ ವಿಲನ್ ರೋಲ್ ರ್ಯಾಪ್ ಗಿಪ್ ನಾನು ಹೋಗಲ್ಲ ಅಷ್ಟೇ. ಇತ್ತೀಚೆಗೆ ಡಿವಿಲ್ ಮೂವಿ ಬಂತು, ಹೇಗಿದೆ ಸರ್ ಮೂವಿ? ಡಿವಿಲ್ ನಮ್ಮ ಡಿ ಬಾಸ್ ದರ್ಶನ್ ಸರ್ ಇನ್ನ ನಾನು ನೋಡಿಲ್ಲ, ನೋಡೋಣ ಅಂತ ಸ್ವಲ್ಪ ಕೆಲಸನಲ್ಲಿ ಇದ್ದೀನಿ. ಸಂಡೇಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ, ನೋಡೋಣ. ಹಾಂ. ಸೊ ಇನ್ನೊಂದು 4 ಆಪ್ಷನ್ಸ್ ಕೊಡ್ತೇನೆ. ಕನ್ನಡ ಸಿನಿಮಾ, ಹಿಂದಿ ಸಿನಿಮಾ, ತೆಲುಗು ಸಿನಿಮಾ, ತಮಿಳ್ ಸಿನಿಮಾ. ಇವಿಷ್ಟು ನಿಮಗೆ ಯಾವ ಸಿನಿಮಾದಲ್ಲಿ ನಿಮಗೆ ಆಫರ್ ಬಂದರೆ ಹೋಗ್ತೀರಾ? ಸರ್ ಕನ್ನಡ. ಕನ್ನಡ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದಾಗಿತ್ತು ವಾಸಿಮ್ ಅವರ ಒಂದು ನಿಜ ಜೀವನದ ಸ್ಟೋರಿ. ಇವ್ರನ್ನ JC ರೋಡಲ್ಲಿ ಬಂದರೆ ನೀವೆಲ್ಲರೂ ಕೂಡ ನೋಡಿರ್ತೀರ. ಹೊಸ ಕಾರ್ಗಳು ಬಂದರೆ ಫಸ್ಟ್ ಮೀಟ್ ಆಗೋದೇ ಇವ್ರನ್ನ. ಏಕೆ ಅಂತ ಹೇಳಿದರೆ ಸ್ವಲ್ಪ ನೋಡಲಿಕ್ಕೆ ನಿಮಗೂ ಕೂಡ ಆ್ಯಕ್ಟಿವ್ ಆಗಿ ಅಟ್ರ್ಯಾಕ್ಟ್ ಮಾಡ್ತೀನಿ ನಮ್ಮನ್ನು. ಇವ್ರ ಹತ್ರ ಬಿಸ್ನೆಸ್ ಮಾಡಿದವರೇ ಇಲ್ಲ JC ರೋಡಿಗೆ ಬಂದವರು ಅಂತ ಹೇಳ್ತಾ ಮುಂದಿನ ಒಂದು ವಿಶೇಷ ಅತಿಥಿಯೊಂದಿಗೆ ಬಂದು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಸೊ ಒಂದ್ಸಗೆ ನಿಮ್ಮದು ಸಿಗ್ನೇಚರ್ ಡೈಲಾಗ್. ಚನನನ ಪಿರಿ ಪಿರಿ ಚೂಸನ್ನಲ್ಲಿ ಪಗಳೋಗಲ್ಲಿ ಜೊಬ್ಬೆ ದಸ್ತಾ JC ರೋಡ್ ಕರ್ನಾಟಕಕ್ಕೆ ಬಸ್ತಾರು ಸಬ್ಕು ದೋ ಮೇಂದ್ರಮ್ಮ ಜೈನ್ ಕರ್ನಾಟಕ. ನಮಸ್ಕಾರ ಬೆಂಗಳೂರು.